ಅನ್ನುವಂಥದ್ದನ್ನ ನಿರ್ಬಂಧ ಹೇರುವಂಥ ಒಂದು ಹೇಳಿಕೆ ಮೊನ್ನೆ ದಿನ ಅರಣ್ಯ ಸಚಿವರ ಕಡೆಯಿಂದ ಹೊರಟಿದೆ. ಇದನ್ನು ನಾನು ಪ್ರಬಲವಾಗಿ ಖಂಡಿಸ್ತೇನೆ. ಮಾನ್ಯ ಸಚಿವರಿಗೆ ಗ್ರಾಮೀಣ ಬದುಕು, ಈ ಜಾನುವಾರು ಸಾಕಾಣಿಕೆ ಇದ್ರ ಬಗ್ಗೆ ಅರಿವಿದ್ದಂಗಿಲ್ಲ. ನಮ್ಮಲ್ಲಿ ಈಗ ಆಹಾರ ಬೆಳೆಗಳು ವಿಷಮುಕ್ತವಾಗಬೇಕು, ಕೆಮಿಕಲ್ ಹಾಕ್ದೇ ಸಾವಯವ ಕೃಷಿ ಕಡೆ ಬರಬೇಕು ಅನ್ನುವಂಥ ದೊಡ್ಡ ಆಂದೋಲನ ಶುರುವಾಗಿದೆ. ಸರ್ಕಾರಗಳೇ ಅದಕ್ಕಾಗಿ ಹೆಚ್ಚು ಹಣವನ್ನು ತೊಡಗಿಸ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಜಾನುವಾರು ಸಾಕಾಣಿಕೆ ಅತ್ಯಂತ ಅಗತ್ಯದ ಒಂದು ವ್ಯವಸಾಯ ಅಂತೇಳಿ ನಾನು ಭಾವಿಸ್ತೇನೆ. ಈ ದೇಶದ ಅತಿ ದೊಡ್ಡ ಗೊಬ್ಬರದ ಕಾರ್ಖಾನೆ ನಮ್ಮ ಜಾನುವಾರು ಕೊಟ್ಟಿಗೆಗಳೇ ಅನಾದಿಯಿಂದ. ಸುಮಾರು 7-8 ಲಕ್ಷ ಕೋಟಿ ರೂಪಾಯಿಗಳ ಕೆಮಿಕಲ್ ಫರ್ಟಿಲೈಸರ್ನ ಆಮದು ಮಾಡ್ಕೊಳ್ತಾ ಇದ್ದೀವಿ. ಇದರಿಂದ ನಮ್ಮ ಮಣ್ಣು ಸಾಯ್ತಾ ಇದೆ, ರೈತರ ಆತ್ಮಹತ್ಯೆ ನಡೀತಾ ಇದೆ. ಈಗ ಸಾವಯವ ಕೃಷಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿದ್ರೆ ಜಾನುವಾರುಗಳ ಸಂಖ್ಯೆ ಜಾಸ್ತಿ ಆಗಬೇಕು. 11ನೇ ಇಸ್ವಿ ಜಾನುವಾರು ಗಣತಿಗೂ ಇತ್ತೀಚೆಗೆ 22-23ರಲ್ಲಿ ಆಗಿರ್ತಕ್ಕಂಥ ಜನಗಣತಿಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಜಾನುವಾರು ಸಂಖ್ಯೆ ಅತ್ಯಂತ ಕಡಿಮೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಜಾನುವಾರು ಸಾಕಾಣಿಕೆಗೆ ಪ್ರೋತ್ಸಾಹ ಕೊಡುವಂಥ ಅವಶ್ಯಕತೆ ಇದೆ. ನಮ್ಮ ಜಾನುವಾರುಗಳು ಕಾಡಿನ ಮಧ್ಯೆ ಹೋಗಿ ಮೇಯೋದಿಲ್ಲ, ಅವ್ರಿಗೆ ಗೊತ್ತಿಲ್ಲ ಮಂತ್ರಿಗಳಿಗೆ. ಕಾಡಿನ ಬಾರ್ಡರ್ನಲ್ಲಿ ಎಲ್ಲಿ ಹುಲ್ಲು ಹುಟ್ಟುತ್ತದೆ ಅಲ್ಲಿ ಮಾತ್ರ ಅವು ಮೇಯುವಂಥ ಕೆಲಸ ಮಾಡ್ತವೆ. ಆದ್ದರಿಂದ ಇದರಿಂದ ಕಾಡಿಗೆ ಏನೂ ತೊಂದರೆ ಇಲ್ಲ. ಎಲ್ಲೋ ಒಂದು ಕಡೆ ಜಾನುವಾರು ಹುಲಿ ಹಿಡಿತು, ಅದಕ್ಕೆ ವಿಷ ಹಾಕಿದ, ಹುಲಿ ತಿಂತು, ಹುಲಿಗಳು ಸತ್ತು ಅಂತೇಳಿ ಅಲ್ಲಿ ನಿರ್ಬಂಧ ಮಾಡಬೇಕು. ನೆಗಡಿ ಆಯಿತು ಅಂತೇಳಿ ಹೇಳಿ ಮೂಗಿಗೆ ಕುಯ್ದು ಹಾಕುವಂಥ ಪರಿಸ್ಥಿತಿ ಆಗಬಾರ್ದು. ದಯವಿಟ್ಟು ಈ ಆದೇಶವನ್ನು ವಾಪಸ್ ಪಡಿಬೇಕು. ಇಲ್ಲದೇ ಇದ್ದರೆ ನಾಳೆ ಬೆಳಗ್ಗೆಯಿಂದನೇ ಜಾನುವಾರು ಕೊಟ್ಟಿಗೆಯಿಂದ ಬಿಟ್ಟರೆ ಸಾಕು, ಕೇಸ್ ಹಾಕ್ತಾರೆ. ಯಾಕೆಂದರೆ ನಮ್ಮ ಪಶ್ಚಿಮ ಘಟ್ಟದ ಅನೇಕ ಹಳ್ಳಿಗಳು ಅರಣ್ಯದ ಒಳಗಡೆ ಇದ್ದಾವೆ. ನಾವು ಸ್ವತಃ ಮನುಷ್ಯರು ಮನೆಯಿಂದ ಹೊರಗೆ ಹೊರಟ್ರೆ ಅರಣ್ಯದಲ್ಲೇ ಕಾಲಿಟ್ಕೋಬೇಕು. ಇನ್ನೊಂದು ಸ್ವಲ್ಪ ಇವತ್ತು ಜಾನುವಾರುಗಳನ್ನು ಸಾಕಬಾರ್ದು ಅಂತ ಹೇಳ್ತಾರೆ, ನಾಳೆ ಮನುಷ್ಯರು ಓಡಾಡಬಾರ್ದು ಅಂತ ಹೇಳ್ತಾರೆ. ಇಂಥ ಆದೇಶಗಳು ತಲೆಬುಡ ಇಲ್ಲದೆ ಇರುವಂಥ ಆದೇಶಗಳು. ಆದ್ದರಿಂದ ಇದನ್ನು ವಾಪಸ್ ಪಡಿಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ. ಜಾನುವಾರು ಸಾಕಾಣಿಕೆಯೇ ಕಮ್ಮಿ ಆದಂಥ ಈ ಸಂದರ್ಭದಲ್ಲಿ ಜಾನುವಾರು ಪಾಲಕರ ಮೇಲೆ, ಜಾನುವಾರನ್ನು ಕಟ್ಟಿ ಸಾಕಾಣಿಕೆ ಮಾಡುವಂಥ ರೈತರು, ಕೂಲಿ ಕಾರ್ಮಿಕರ ಮೇಲೆ ಭಾಳ ದೊಡ್ಡ ದಬಾವಣೆ ಆಗ್ತದೆ. ಇದು ಈ ರೀತಿ ಸರ್ಕಾರ ಮಾಡಬಾರ್ದು ಅಂತ ಹೇಳಿ ನನ್ನ ವಿನಂತಿ. ಇತ್ತೀಚೆಗೆ ನೋಡಿ, ಇವತ್ತು NR ಪುರದಲ್ಲಿ ಒಂದು ಆನೆ ತುಳಿದು ಒಬ್ಬರು ತೀರೋಗಿದ್ದಾರೆ. ಕಾಡುಕೋಣಗಳು ನುಗ್ಗಿ ಫಸಲು ನಾಶ ಆಗ್ತಾಯಿದೆ. ಹಂದಿಗಳ ಕಾಟ, ಮಂಗಗಳ ಕಾಟ ಹೇಳ್ತಿರೋದು. ಹಾಗಾದರೆ ಅವನ್ನೆಲ್ಲ ನಿಮ್ಮ ಕಾಡೊಳಗೆ ಇಟ್ಕೊಳ್ಳಿ, ನಮ್ಮ ಊರಿಗೆ ಯಾಕೆ ಕಳಿಸ್ತಾ ಇದ್ದೀರಿ? ನಮ್ಮ ಜನರ ಫಸಲು ನಾಶ ಆಗ್ತಾ ಇದೆಯಲ್ಲ. ಹಾಗಾಗಿ ಇದೊಂದು ಅನವಶ್ಯಕದ ಆದೇಶ. ಇದು ನಿಮ್ಮ ಆನೆಯನ್ನು, ಕಾಡ್ಕೋಣಗಳನ್ನು, ಹಂದಿಗಳನ್ನು, ಮಂಗಗಳನ್ನು ರೈತರ ಜಮೀನಿಗೆ ನೀವು ಬಿಡ್ಬೋದು, ಆದರೆ ನಿಮ್ಮ ಕಾಡೊಳಗೆ ಜಾನುವಾರು ಬರಬಾರ್ದು ಅನ್ನುವಂಥದ್ದು ಯಾವುದೋ ಇದೊಂದು ವಿಚಿತ್ರವಾದಂಥ ವಾದ ಇದು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಗೋಮಾಳಗಳು ಇತ್ತು ಹಿಂದೆ ಜಾನುವಾರು ಸಾಕಲಿಕ್ಕೆ. ಅವುಗಳನ್ನೆಲ್ಲ ಸರ್ಕಾರಿ ಪ್ಲಾಂಟೇಷನ್ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 25,000 ಎಕರೆ ರೆವಿನ್ಯೂ ಜಮೀನು MPM ಪ್ಲಾಂಟೇಷನ್ ಆಗಿದೆ, ಸರ್ಕಾರಿ ಪ್ಲಾಂಟೇಷನ್ ಆಗಿದೆ ಇವತ್ತು ಕೂಡ. ಇದನ್ನು ನೀವು ಬಿಡಿ, ಪ್ಲಾಂಟೇಷನ್ ಕಿತ್ತು ನಮಗೆ ಜಾನುವಾರು ಮೇಯಿಸ್ಲಿಕ್ಕೆ ಕೊಡಿ ನೀವು.
ಅದಕ್ಕಾಗಿ ಮೀಸಲಾಗಿರ್ತಕ್ಕಂಥ ವಿಶೇಷ ಭೂಮಿ ಅದು, ವಿಶೇಷ ಹಕ್ಕಿನ ಭೂಮಿ ಅದು. ಹಾಗೆಯೇ ಡೀಮ್ಡ್ ಫಾರೆಸ್ಟ್ ಅಂತೇಳಿ ಹೇಳಿ ಯದ್ವಾ ತದ್ವಾ ಅನೌನ್ಸ್ ಮಾಡಿದ್ದಾರೆ. ಆ ಡೀಮ್ಡ್ ಫಾರೆಸ್ಟು ರೆವಿನ್ಯೂ ಜಮೀನಿನಲ್ಲಿ ಎಷ್ಟೋ ಮರ ಇದ್ದರೆ ಡೀಮ್ಡ್ ಫಾರೆಸ್ಟ್ ಅಂತ, ಅದು ಕೂಡ ಅರಣ್ಯದ ವ್ಯಾಪ್ತಿಗೆ ಬಂದುಬಿಡ್ತದೆ ಈಗ. ಆದ್ದರಿಂದ ನಾಗರಿಕರು ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕಾಡು ಇರುವಂಥದ್ದು ಕೇವಲ ಪ್ರಾಣಿಗಳು ಜೀವಜಂತುಗಳು ಇರಲಿಕ್ಕೆ ಮಾತ್ರ ಅಲ್ಲ, ಅದರೊಳಗಡೆ ಮನುಷ್ಯನೂ ಒಂದು ಜೀವಿ ಅಂತೇಳಿ ಹೇಳಿ ಭಾವಿಸಿ ಮನುಷ್ಯ ಬದುಕಲಿಕ್ಕೂ ಅವಕಾಶ ಮಾಡಿಕೊಡ್ಬೇಕು ನಮ್ಮ ಅರಣ್ಯ ಸಚಿವರು. ಅದಲ್ಲದೆ ಜನಕ್ಕೆ ಹಿಂಸೆ ಕೊಟ್ಟರೆ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ. ಇದನ್ನು ಬಿಗಿಗೊಳಿಸಿ ನೀವೇನಾದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕೇಸ್ ಹಾಕೋದು ಇನ್ನೊಂದು ಮಾಡಿದ್ರೆ ಅದರ ಪರಿಣಾಮವನ್ನು ಸರ್ಕಾರ ಎದುರಿಸ್ಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಅಲ್ಲ, ರೈತರು ಪ್ಯಾನಿಕ್ ಆಗಿದ್ದಾರೆ. ಇವರು ಹೊರಡಿಸಲ್ಲ ಅಂತ ಏನೂ ಇಲ್ಲ. ಯಾರಿಗೆ ಏನು ಹೇಳಿದೆ ಡೀಮ್ಡ್ ಫಾರೆಸ್ಟ್ ಮಾಡಿದ್ರು, ಯಾರಿಗೆ ಹೇಳಿದ್ದಾರೆ ಹೇಳಿ? ಈಗ ನನ್ನ ಮನೆ ಪಕ್ಕದಲ್ಲಿ ಡೀಮ್ಡ್ ಫಾರೆಸ್ಟ್ ಆಯಿತು, ನಮ್ಮ ಜಮೀನನ್ನು ಸೇರಿಸಿ ಡೀಮ್ಡ್ ಫಾರೆಸ್ಟ್ ಮಾಡ್ಯಾರ, ಊರನ್ನ ಡೀಮ್ಡ್ ಫಾರೆಸ್ಟ್ ಮಾಡ್ಯಾರ. ಸ್ಯಾಟಲೈಟ್ನಲ್ಲಿ ನೋಡಿದ್ರಂತೆ ಗ್ರೀನರಿ ಕಾಣ್ತು, ನಮ್ಮ ಅಡಿಕೆ ತೋಟಗಳು ಮಾಡಿದ್ರು. ಈಗ ಕೇಳಿದ್ರೆ ಅವರು ಹೇಳ್ತಾರೆ ಕ್ಲಾರಿಫಿಕೇಷನ್, ಇಲ್ಲ ಅದನ್ನು ಹೊರಗೆ ತೆಗಿಲಿಕ್ಕೆ ಯಾವುದು ಕಾಡಲ್ಲ, ಕಾಡಿನ ಫೀಚರ್ನ ಕಳ್ಕೊಂಡಿದೆ, ಅದನ್ನ ಹೊರಗೆ ತರಲಿಕ್ಕೆ ಒಂದು ಕಮಿಟಿ ಮಾಡ್ತೀವಿ ಅಂತ. ಇನ್ನೆಷ್ಟು ವರ್ಷ ಅಂತ ಗೊತ್ತಿಲ್ಲ. ಅಷ್ಟರವರೆಗೆ 94C ಹಕ್ಕುಪತ್ರ ಕೊಡಲಿಕ್ಕಾಗಲ್ಲ ನಮಗೆ, ಬಗರಕುಂ ಹಕ್ಕುಪತ್ರಗಳನ್ನು ಕೊಡಲಿಕ್ಕೆ ಆಗೋದಿಲ್ಲ, ರಸ್ತೆಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇದು ಡೀಮ್ಡ್ ಫಾರೆಸ್ಟ್ ಅಪ್ಪ, ರಸ್ತೆ ಮಾಡಲಿಕ್ಕಾಗಲ್ಲ, ನೀನು ರಸ್ತೆನ ಅಪ್ಗ್ರೇಡ್ ಮಾಡಲಿಕ್ಕಾಗಲ್ಲ. ಈಗಾಗಲೇ ಶುರು ಮಾಡಿದ್ದಾರೆ. ಹಿಂಸೆ ಗ್ರಾಮೀಣ ಪ್ರದೇಶದಲ್ಲಿ ಬದುಕೇ ಬೇಡ ಅನಿಸಿದೆ ಈ ಫಾರೆಸ್ಟ್ ಕಾಯ್ದೆಗಳ ಕಡೆಯಿಂದ. ಹಾಗಾಗಿ ಇದನ್ನು ಹೇಳೋದ್ರೊಳಗಾಗಿ ಅದನ್ನ ಹೇಳಲಿಲ್ಲ ಮೊದಲು. ನಮ್ಮ ರಾಜ್ಯದ ಬಾರ್ಡ್ರ್ನಲ್ಲಿ ತಮಿಳುನಾಡಿಂದ ಬರ್ತವೆ, ಇವೆಲ್ಲ ಸುಮ್ಮನೆ ನೆವ ಹೇಳ್ತಾರೆ. ಯಾರು ಈಗೆಲ್ಲ ಏನು ಸಾವಿರಾರು ಜಾನುವಾರನ್ನು ಕರ್ಕೊಂಡು ಬಂದು ಊರನ್ನ ಮೇಯಿಸ್ಕೊಂಡು ಹೋಗ್ತಾರೆ. ಈ ಕುರಿಗಳನ್ನು ಹೊಡ್ಕೊಂಡು ಹೋಗ್ತಾರೆ, ಒಂದು 1000 ಕುರಿ 500 ಕುರಿ ಗುಂಪನ್ನು ಹೊಡ್ಕೊಂಡು ಗದ್ದೆಗಳಲ್ಲಿ ಹೋಗ್ತಾರೆ, ಜಮೀನಿನಲ್ಲಿ, ಕಾಡಿಗಲ್ಲ. ಅವ್ರಿಗೆ ದುಡ್ಡು ಕೊಟ್ಟು ಮೇಯಿಸ್ತಾರೆ. ಅಲ್ಲಿ ರೈತರೇ ದುಡ್ಡು ಕೊಟ್ಟಪ್ಪ ನನ್ನ ಹೊಲದಲ್ಲಿ ಒಂದು ಸ್ವಲ್ಪ ಇರಲಿ ನಿನ್ನ ಕುರಿ ಅಂತ. ಅವು ಮೂತ್ರ ಮಾಡೋದು, ಅವು ಇಕ್ಕೆ ಹಾಕುವಂಥದ್ದು ನಮ್ಮ ಭೂಮಿಗೆ ಸಾರ ಆಗ್ತದೆ ಅಂತೇಳಿ. ಇದರ ಪೂರ್ಣ ಅರಿವು ನಮ್ಮ ಅರಣ್ಯ ಸಚಿವರಿಗೆ ಇದ್ದಂಗೆ ಕಾಣೋದಿಲ್ಲ. ಅದಕ್ಕಾಗಿ ಈ ರೀತಿಯ ಆದೇಶವನ್ನು ಕೊಡ್ತಾ ಇದ್ದಾರೆ. ನಾನು ಅದನ್ನ ಖಂಡಿಸ್ತೇನೆ. ಅವ್ರ ಮಾತನ್ನು ಪುನರ್ ಪರಿಶೀಲನೆ ಮಾಡಬೇಕು. ಈ ರೀತಿಯ ಕಾಯ್ದೆಗಳನ್ನು ಹೊರಡಿಸಲೇಬಾರ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್, ಅಧಿಕಾರಿಗಳು ಇಡೀ ಭೂಮಿನ ಅರಣ್ಯ ಮಾಡಿ ಅಂತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳ ಟ್ರೈನಿಂಗ್ ಹೆಂಗಿದೆ. ಹಾಗಾಗಿ ಅವ್ರನ್ನ ಕಳಿಸಿ ಕೇಸ್ಗಳೆಲ್ಲ ಹಾಳಾಗ್ತಾ ಇದ್ದಾವೆ, ಅಲ್ಲಿ ನಮ್ಗೆ ಉಲ್ಟಾ ಆಗ್ತಾ ಇದ್ದಾವೆ. ಅವ್ರನ್ನ ಕೇಳೋದಲ್ಲ, ಇವರಿಗೊಂದು ನಿಲುವು ಬೇಕು. ನಿಮ್ಮ ಸರ್ಕಾರದ ಪಾಲಿಸಿಯಾ ಅನೌನ್ಸ್ ಮಾಡಿ, ನಾಳೆಯಿಂದ ಕಾಂಗ್ರೆಸ್ ಸರ್ಕಾರದ ಪಾಲಿಸಿ ಇದು ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೆ.